ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಮಾರ್ನಿಂಗಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟೈಮ್ ಬಂದು 9:15 ಆಗಿದೆ. ಕೆಲಸ ಎಲ್ಲ ಆಗಿದೆ. ಒಂದು ಸ್ವಲ್ಪ ದಿನಸಿ ಐಟಮ್ ತಂದಿದ್ದಾರೆ ನೆನ್ನೆ, ಅದನ್ನೆಲ್ಲ ಆರ್ಗನೈಸ್ ಮಾಡಿ ಇಟ್ಕೋಬೇಕು. ಹಾಗೆಯೇ ತಿಂಡಿ ಬಂದು ಮೆಂತೆ ಪಲಾವ್ ಮಾಡಿದೆ. ಇನ್ನು ಫ್ರೂಟ್ಸು, ಮೊಟ್ಟೆ ಅವೆಲ್ಲ ತಂದಿದ್ದಾರೆ. ನೈಟ್ ತಂದರು, ಎಲ್ಲ ಆಗಾಗೆ ಇಟ್ಟಿದ್ದೀನಿ. ಇವಾಗೆಲ್ಲ ಎಲ್ಲ ಒರೆಸ್ಕೊಂಡು ನೀಟಾಗಿ ಎತ್ತಿಟ್ಕೋಬೇಕು. ಇನ್ನೇನಿದೆ, ಇವತ್ತು ನಿನ್ನ ಮಕ್ಕಳಿಗೆ ಎಕ್ಸಾಮ್ ಶುರು ಅಲ್ವಾ, ಅವ್ರು ಬಂದಾಗ ಏನೂ ಕೆಲಸ ಮಾಡೋಕ್ಕಾಗಲ್ಲ. ಇವಾಗ ಅವ್ರು ಇಲ್ಲದೆ ಇದ್ದಾಗಲೇ ನಾನು ಎಲ್ಲ ಕೆಲಸ ಮಾಡ್ಕೊಳ್ಳೋದಾಗಲಿ, ವಿಡಿಯೋ ಮಾಡ್ಕೊಳ್ಳೋದಾಗಲಿ ಎಲ್ಲ ಇವಾಗಲೇ ಮಾಡ್ಕೋಬೇಕು. ಹಾಗೆ ಸೊಪ್ಪು ಬೇಯಾಕಿದ್ದೀನಿ. ಇವತ್ತು ಸೊಪ್ಪಿನ ಬಸ್ಸಾಂಬಾರು ಮಾಡೋಣ ಅಂತ. ತುಂಬ ದಿನ ಆಯಿತು ಸೊಪ್ಪಿನ ಬಸ್ಸಾಂಬಾರು ಮಾಡಿ. ಸ್ವಲ್ಪ ಪಾತ್ರೆ ತೊಳೆಯೋದಿದೆ. ಇವಾಗ ತಿಂಡಿ ತಿಂದಿದ್ದು. ಬೆಳಗ್ಗೆ ಎಷ್ಟು 4:15 ಎದ್ದೆ. 4:15 ಏನಕ್ಕೆ ಎದ್ದೆ ಅಂತಾರೆ ಗೊತ್ತಿಲ್ಲ, ಏನೂ ಕೆಲಸ ಮಾತ್ರ ಮಾಡಿಲ್ಲ. ಮಕ್ಕಳಿಗೆ 5:15 ಎದ್ದೇಳ್ಸೋಣ ಅಂತ ಹೇಳ್ಬಿಟ್ಟು ನಾನು 4:15 ಎದ್ಬಿಟ್ಟು ಮೊಬೈಲ್ ನೋಡ್ತಾ ಕೂತ್ಕೊಂಡಿದ್ದೆ. ಕೆಲಸ ಮಾಡೋಕ್ಕೆ ಏನು ಪಾತ್ರೆ ಎಲ್ಲ ನೈಟೇ ತೊಳೆದಿಟ್ಟಿದ್ದೆ. ಇವಾಗ ತಿಂದಿದ್ದು ಪಾತ್ರೆ ಇದೆ ಅಷ್ಟೇ. ಒಂದು ಸ್ವಲ್ಪ ಹೊತ್ತು ಮೊಬೈಲ್ ನೋಡಿದೆ. ಇವತ್ತು ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕು, ಅದೊಂಚೂರು ನೋಡಿಕೊಂಡೆ. ಆಮೇಲೆ 5:15 ಅವ್ರು ಎದ್ದೇಳಿಸಿ ಅವ್ರ ಜೊತೆ ನಾನು ಕೂತ್ಕೊಂಡೆ. ನೋಡೋಣ, ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಖಾಲಿ ಆಗಿದೆ. ಖಾಲಿ ಆಗಿರೋದನ್ನೆಲ್ಲ ಫಿಲ್ ಮಾಡಿಕೊಂಡು ಇನ್ನೇನೇನು ತಂದಿದ್ದೀನಿ ಅದನ್ನು ಆರ್ಗನೈಸ್ ಮಾಡಿ ಇಟ್ಕೋತೀನಿ. ಇವತ್ತಿನ ದಿನ ಎಲ್ಲ ಹೇಗೆ ಹೋಗುತ್ತೆ ನೋಡೋಣ. ಫಸ್ಟ್ ಇಲ್ಲಿ ಮೊಟ್ಟೆ ತಂದಿದ್ದಾರೆ. ಮೊಟ್ಟೆ ಟ್ರೈಗೆ ಮೊಟ್ಟೆನ ಎತ್ತಿಟ್ಕೊಬಿಡ್ತೀನಿ. ಆ ಕಡೆ ಈ ಕಡೆ ಇಟ್ಟು ಮತ್ತೆ ಡ್ಯಾಮೇಜ್ ಆಗೋದೇ ಎಲ್ಲ ಆಗುತ್ತೆ. ಎಲ್ಲ ಖಾಲಿ ಆಗಿದೆ ಇವತ್ತು ಮೊಟ್ಟೆ. ಇನ್ನು ಮೊಟ್ಟೆ ತಂದಿದ್ದನ್ನೆಲ್ಲ ಟ್ರೇಗೆ ಎತ್ತಿಡ್ತಾಯಿದ್ದೆ. ಮಿಸ್ಸಾಗಿ ಒಂದು ಮೊಟ್ಟೆ ಒಡೆದೋಗ್ಬಿಡ್ತು. ಆ ಟ್ರೇಯಲ್ಲಿ ಒಂದು ಸ್ವಲ್ಪ ಚೆಲ್ತಲ್ಲ, ಅದನ್ನೆಲ್ಲ ಎತ್ತಿಟ್ಟು ಮತ್ತೆ ಅದನ್ನೆಲ್ಲ ವಾಶ್ ಮಾಡಿ ಒಣಗಿದ್ಮೇಲೆ ಟ್ರೇಗೆ ಮೊಟ್ಟೆ ಜೋಡಿಸಿ ಇಟ್ಕೊಂಡೆ. ನಾವು ಎಷ್ಟೇ ಕೇರ್ಫುಲ್ಲಾಗಿ ಕೆಲಸ ಮಾಡ್ತಾಯಿದ್ರು ಒಂದೊಂದು ಸಲ ಈ ಥರ ಮಿಸ್ಸಾಗಿ ಆಗೋದು, ಒಡೆದೋಗೋದು ಆ ಥರ ಏನಾದರೂ ಆಗಿಬಿಡುತ್ತೆ. ಅದನ್ನೆಲ್ಲ ಎತ್ತಿಟ್ಟಾದಮೇಲೆ ಇವಾಗ ಈ ತಂದಿರೋಂಥ ದಿನಸಿ ಐಟಮ್ನೆಲ್ಲ ಜೋಡಿಸೋಣ ಅಂತ ಹೇಳ್ಬಿಟ್ಟು, ಹಾಗೆಯೇ ಇಲ್ಲೊಂದು ಸ್ವಲ್ಪ ಹಿಂದೇನೋ ಮನೆ ಕಟ್ತಿದ್ದಾರೆ, ಮುಂದೇನೋ ಮನೆ ಕಟ್ತಾ ಇದ್ದಾರೆ. ತುಂಬ ಧೂಳು, ಎಷ್ಟೇ ನಾವು ಕ್ಲೋಸ್ ಮಾಡಿಕೊಂಡು ಸಣ್ಣ ಧೂಳು ಬರ್ತಾನೆ ಇರುತ್ತೆ. ಈ ಗ್ಲಾಸ್ ಮೇಲೆಲ್ಲ ಒಂದು ಸ್ವಲ್ಪ ಗಲೀಜಾದಾಗಿತ್ತು. ಹಾಗೆ ಈ ಶೀಟ್ ಹಾಸಿದ್ನಲ್ಲ, ಅದ್ರ ಮೇಲೆ ಒಂದು ಸ್ವಲ್ಪ ಈ ಸಣ್ಣ ಧೂಳು ಕುತ್ಕೊಂಡಾಗಿತ್ತು. ಅದನ್ನೆಲ್ಲ ವಾಶ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಆ ಸೈಡಿಗೆ ಎತ್ತಿಟ್ಕೊಂಡು ಇವಾಗ ಇದನ್ನು ಒರೆಸ್ಕೊಳ್ತಾ ಇದ್ದೀನಿ. ಇದನ್ನು ಒರೆಸ್ಕೊಂಡು ಆಮೇಲೆ ಇದಕ್ಕೆ ತಂದಿರೋ ದಿನಸಿ ಐಟಮ್ನೆಲ್ಲ ಫಿಲ್ ಮಾಡಿಕೊಂಡು ಜೋಡಿಸಿ ಇಟ್ಕೋತೀನಿ.
ಇವಾಗ ಕೆಲವೊಂದು ಐಟಮ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಒರೆಸ್ಬಿಟ್ಟು ಫಸ್ಟು ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ. ಫಸ್ಟು ಈ ಚಿಕ್ಕದನ್ನೆಲ್ಲ ಆ ಸೈಡ್ ಇಟ್ಕೊಂಡಿದ್ದೆ, ಸಾಸಿವೆ ಅದನ್ನೆಲ್ಲ. ನನಗೆ ಅಡುಗೆ ಮಾಡ್ಬೇಕಾದ್ರೆ ಒಗ್ಗರಣೆಗೆ ಹಾಕ್ಬೇಕಾದ್ರೆ ಏನಾಗುತ್ತೆ, ಆ ಸ್ಟವ್ ಹತ್ರ ಬಗ್ಗಿ ತಗೊಳಕ್ಬೇಕಾದ್ರೆ ಈ ಕೂದಲು ಸುಡೋದು ಆ ಥರ ಏನಾದರೂ ಆಗ್ತಾ ಇರುತ್ತೆ. ಬಗ್ಗಿ ತಗೋಬೇಕಾದ್ರೆ ಭಯ ಆಗ್ತಾ ಇರುತ್ತೆ, ಈ ಸ್ಟವ್ ಕಚ್ಚಿರ್ತೀನಲ್ಲ ಮುಂದೆನೇ. ಅದಕ್ಕೆ ಅದನ್ನೆಲ್ಲ ಈ ಸೈಡ್ ಇಟ್ಕೊಂಡು, ನಾನು ಜಾಸ್ತಿ ಯೂಸ್ ಮಾಡಲ್ವಲ್ಲ ಅಂಥದ್ದು ಮಾತ್ರ ಆ ಕಾರ್ನರ್ಗೆ ಇಟ್ಕೊಂಡು ಜೋಡಿಸ್ಕೊಳ್ತಾ ಇದ್ದೀನಿ. ಆ ಥರ ಪ್ಲ್ಯಾನ್ ಮಾಡಿಕೊಂಡು, ಹಾಗೆಯೇ ಕೆಲವೊಂದು ಕಾಳು ಐಟಮ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಒಂದು ಸಲ ಮರಕ್ಕೆ ಹಾಕ್ಕೊಂಡು ಹುಳ ಏನಾದರೂ ಆಗಿದೆಯಾ ಅಂತ ಎಲ್ಲ ಚೆಕ್ ಮಾಡಿಕೊಂಡು ಅದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಫಸ್ಟು ತಂದಿರೋ ಹೊಸ ಐಟಮ್ನ ಈ ಥರನೇ ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ ಮರಕ್ಕೆ ಹಾಕ್ಕೊಂಡು. ಅದನ್ನು ಹಾಕಿ ಇನ್ನು ಹಳೇದು ಏನಿರುತ್ತೆ ಕಾಳುಗಳು ಅದ್ರ ಮೇಲೆ ಹಾಕ್ಕೊಳ್ತೀನಿ. ನಾನು ಯೂಸ್ ಮಾಡಬೇಕಾದ್ರೆ ಫಸ್ಟು ಹಳೇದು ಯೂಸ್ ಆಗಿಬಿಡುತ್ತೆ, ಆವಾಗ ಹೊಸದು ಹಾಗೆ ಕೆಳಗೆ ಉಳ್ಕೊಳ್ಳುತ್ತೆ. ಆ ಥರ ಪ್ಲ್ಯಾನ್ ಮಾಡಿಕೊಂಡೆ ನಾನು ಯಾವಾಗಲೂ ಫಿಲ್ ಮಾಡ್ಕೊಳ್ಳೋದು. ಇವಾಗ ಒಂದು ಸ್ವಲ್ಪ ಈ ಕಾಬೂಲ್ ಕಡಲೆ ಎಲ್ಲ ಸ್ವಲ್ಪ ಇತ್ತಂತ ಅದನ್ನು ಚಿಕ್ಕದು ಗ್ಲಾಸ್ ಕಂಟೈನರ್ಗೆ ಹಾಕ್ಕೊಂಡು ಎತ್ತಿಟ್ಕೊಂಡೆ. ಇನ್ನು ಇದಕ್ಕೆಲ್ಲ ನಾನು ತಂದಿರೋ 1/2 kg ಬೇಳೆ ಕಾಳು ಏನೇನಿರುತ್ತೆ ಅದನ್ನೆಲ್ಲ ಫಿಲ್ ಮಾಡ್ಕೊಳ್ತೀನಿ. ಇನ್ನು ಎಕ್ಸ್ಟ್ರಾ ಒಂದು ಸ್ವಲ್ಪ ಖಾರ ಪುಡಿ ಸಾಂಬಾರು ಪುಡಿ ಈ ಥರ ಚಿಕ್ಕ ಗ್ಲಾಸ್ ಕಂಟೈನರ್ಗೂ ಹಾಕಿಟ್ಕೊಳ್ತೀನಿ. ನನಗೆ ಅರ್ಜೆಂಟಾಗಿ ಏನಕ್ಕಾದರೂ ಇವಾಗ ಆಮ್ಲೆಟ್ ಎಲ್ಲ ಹಾಕಬೇಕಿದ್ರೆ ಒಂದೊಂದು ಸ್ವಲ್ಪನೇ ಬೇಕಾಗಿರುತ್ತಲ್ಲ ಅಂಥದ್ದನ್ನೆಲ್ಲ ಇದಕ್ಕೂ ಹಾಕ್ಕೊಳ್ತೀನಿ, ಅರ್ಜೆಂಟಿಗೆ ತಗೊಳ್ಳೋ ಥರ. ಅಡುಗೆ ಮನೇಲಿ ಯಾವಾಗಲೂ ಈ ಥರ ಫಿಲ್ ಆಗಿದ್ದರೆ ಎಲ್ಲ ಬಾಕ್ಸ್ಗಳು ಖುಷಿ ಆಗುತ್ತಲ್ಲ ನೋಡೋಕ್ಕೆ. ಇವಾಗ ಫೈನಲಿ ಎಲ್ಲ ಆಯಿತು. ಏನೇನಿಟ್ಟು ಇದು ಪುಟ್ಟದ್ದು, ನಾವೇನು ಜೇನುತುಪ್ಪ ಯೂಸ್ ಮಾಡಲ್ಲ, ಏನಕ್ಕಾದ್ರೂ ಬೇಕಾಗುತ್ತೆ ಅಂತ ಪುಟ್ಟದ್ದು ಇಟ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಸಾಸಿವೆ ಅವೆಲ್ಲ ಇಟ್ಕೊಂಡಿದ್ದೀನಿ ಆ ಕಡೆ ಸೈಡು. ಈ ಕಡೆ ದೊಡ್ಡ 1/2 kg ಏನೇನು ತರ್ತೀನಿ ಅದನ್ನು ಕಾಳುಗಳು ಎಲ್ಲ ಇಟ್ಕೊಂಡಿದ್ದೀನಿ. ಇದಕ್ಕೆ ಅಷ್ಟೇ ಬೆಲ್ಲ ಮತ್ತು ಸಾಂಬಾರು ಪುಡಿ ಮತ್ತು ಸಾಂಬಾರು ಪೌಡರು, ಅಚ್ಕಾರದ ಪುಡಿ, ಉದ್ದಿನಬೇಳೆ, ಕಡಲೆಬೇಳೆ ಆ ಥರ ಏನೇನು ಬೇಕು ಒಂದು ಸ್ವಲ್ಪ ಇತ್ತು ಶಾವಿಗೆ, ಅದನ್ನು ಕೂಡ ಚಿಕ್ಕದಕ್ಕೆ ಹಾಕಿಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಡ್ರೈ ಫ್ರೂಟ್ಸ್ನು ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಇದು ಕಿವಿ, ಇದು ಡ್ರೈ ಫ್ರೂಟ್ಸು. ಈ ಕಡೆ ಅವೆರಡು ನಾನು ಜಾಸ್ತಿ ಯೂಸ್ ಮಾಡಲ್ಲ. ಧನಿಯಾ ಬೀಜ ಮತ್ತು ಕಸೂರಿ ಮೇಥಿ ಅದನ್ನು ಆ ಕಡೆ ಲಾಸ್ಟ್ ಇಟ್ಕೊಂಡಿದ್ದೀನಿ. ಫೈನಲಿ ಈ ಥರ ಕಾಣಿಸ್ತಾ ಇದೆ. ದೂರದಿಂದ ಈ ಥರ ಕಾಣಿಸ್ತಿದೆ, ನೋಡೋಕ್ಕೂ ಒಂಥರ ತುಂಬ ಖುಷಿಯಾಗುತ್ತೆ. ಹಂಗಂತ ಇವನ್ನೆಲ್ಲ ಯೂಸ್ ಮಾಡ್ದಲೇ ಇರೋಕ್ಕೂ ಆಗೋಲ್ಲ, ಅದು ತಿಂಗಳ ಫಿಲ್ ಆಗ್ತಾನೆ ಇರುತ್ತೆ, ಖಾಲಿ ಆಗ್ತಾನೇ ಇರುತ್ತೆ. ನೆಕ್ಸ್ಟ್ ಇದನ್ನು ಅಷ್ಟೇ ವಿಕರ್ ಬ್ಯಾಸ್ಕೆಟ್, ಇದನ್ನು ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ಈರುಳ್ಳಿ ಬೆಳ್ಳುಳ್ಳಿ ಇಡೋಕ್ಕಿಂತ ನಾನು ಒಂದು ಸ್ವಲ್ಪ ಈ ಫ್ರೂಟ್ಸು ಮತ್ತು ಸ್ನ್ಯಾಕ್ಸ್ ಬಾಕ್ಸ್ ಅಂತಲೇ ಮಾಡ್ಕೊಬಿಟ್ಟಿದ್ದೀನಿ. ಜಾಸ್ತಿ ಸ್ನ್ಯಾಕ್ಸ್ ಇಲ್ಲೇ ಇಟ್ಕೊಬಿಡ್ತೀನಿ. ಇನ್ನು ಸ್ನ್ಯಾಕ್ಸ್ ಎಲ್ಲ ಒಂದು ಸ್ವಲ್ಪ ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ಫ್ರೂಟ್ಸ್ ತಂದಿದ್ದು, ಇದನ್ನೆಲ್ಲ ಕ್ಲೀನ್ ಮಾಡಿ ಫ್ರೂಟ್ಸ್ಗಳನ್ನ ಎತ್ತಿಟ್ಕೊಳ್ಳೋಣ ಅಂತ. ಇದು ಈಸಿಯಾಗಿ ರಿಮೂವ್ ಮಾಡ್ಬೋದು. ಆ ಕಡೆ ಈ ಕಡೆ 2 ರಿಂಗ್ ಥರ ಕೊಟ್ಟಿದ್ದಾರಲ್ಲ ಅದನ್ನು ಹಿಂಗೆ ಒಳಗೆ ಎಳೆದ್ರೆ ನೀಟಾಗಿ ಬಾಕ್ಸ್ ಹೊರಗಡೆ ಬರುತ್ತೆ. ಅದನ್ನು ನಾನೇನು ಇವಾಗ ತೆಗಿತಿಲ್ಲ, ಮೊನ್ನೆ ತಾನೇ ತೆಗೆದು ಎಲ್ಲ ಒರೆಸಿ ಇಟ್ಕೊಂಡಿದ್ದೆ. ಹಾಗೆಯೇ ಪೇಪರ್ ಏನಾನು ಇಟ್ಟಿದ್ನಲ್ಲ ಆ ಪೇಪರ್ ಮೇಲೆಲ್ಲ ಚೆಲ್ಲಿತ್ತು, ಅದಕ್ಕೆ ಅದನ್ನು ಮಾತ್ರ ತೆಗೆದು ಒಂದು ಸಲ ಹಾಗೆ ಡ್ರೈ ಕ್ಲಾತಲ್ಲಿ ಒರೆಸ್ಕೋತೀನಿ. ಇವೆಲ್ಲ ಈಸಿ ಮೇಂಟೆನೆನ್ಸು. ಹಾಗೆಯೇ ಒಂದು ಸ್ವಲ್ಪ ರಫ್ ಯೂಸ್ ಎಲ್ಲ ಮಾಡಬಾರ್ದು, ಏನಾದರೂ ಡ್ಯಾಮೇಜ್ ಆದರೆ ಮೋಸ್ಟ್ಲಿ ಹಾಕೋಕ್ಕೆ ಆಗಲ್ಲ ಅನಿಸುತ್ತೆ, ವೇಸ್ಟೇ ಅನಿಸುತ್ತೆ. ಹಾಗೆ ಸ್ಮೂತ್ ಹ್ಯಾಂಡಲ್ ಮಾಡಬೇಕು ಇವನ್ನೆಲ್ಲ. ಇವಾಗ ಈ ಡ್ರೈ ಕ್ಲಾತಲ್ಲಿ ಒರೆಸ್ಕೊಂಡ್ಬಿಟ್ಟು ಮತ್ತು ಅದಕ್ಕೊಂದು ಪೇಪರ್ ಹಾಕ್ಬಿಟ್ಟು ನೆಕ್ಸ್ಟು ಏನೇನು ತಂದಿದ್ದೀವಿ ಅದನ್ನೆಲ್ಲ ಇದಕ್ಕೆ ಜೋಡಿಸಿ ಇಟ್ಕೊಳ್ತೀನಿ. ಇನ್ನು ಕೆಳಗಡೆ ಇದಕ್ಕೆ ಕೆಲವೊಂದು ಐಟಮ್ಗಳನ್ನ ಇಟ್ಕೊಂಡಿದ್ದೀನಿ. ಇವಾಗ ಎಕ್ಸ್ಟ್ರಾ ಜಾಸ್ತಿ ತಂದಿರೋದು ರವೆ, ಅವಲಕ್ಕಿ ಮತ್ತು ಅನಿಲ್ ಶಾವಿಗೆ ಅವನ್ನೆಲ್ಲ ತಂದಿದ್ರಲ್ಲ ಅದನ್ನೆಲ್ಲ ಕೆಳಗಡೆ ಇದಕ್ಕೆ ಇಟ್ಕೊಂಡಿದ್ದೀನಿ. ಈ ನೆಕ್ಸ್ಟು ಇದಕ್ಕೆ ಫ್ರೂಟ್ಸು ಮತ್ತು ಸ್ನ್ಯಾಕ್ಸ್ ಇಟ್ಕೊಟ್ಟು ಕೆಳಗಡೆ ಈರುಳ್ಳಿ ಬೆಳ್ಳುಳ್ಳಿ ಅಂಥದ್ದು ಇಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಚಿಕ್ಕ ಬುಟ್ಟಿ ಥರ ಬೇಕು ನನಗೆ. ಊರಿಗೆ ಹೋದಾಗ ಸಂತೆಯಲ್ಲಿ ಮಾರ್ತಾ ಇರ್ತಾರಲ್ಲ ಅದನ್ನು ತಂದಾದ್ಮೇಲೆ ಅದನ್ನು ಆರ್ಗನೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಎಮರ್ಜೆನ್ಸಿಗೆ ಮುಂಚೆ ಹೇಗೆ ಇಟ್ಕೊಂಡಿದ್ದೆ ಹಾಗೆಯೇ ಇದಕ್ಕೆ ಮಾತ್ರ ಯಾವಾಗಲೂ ನಾನು ಸ್ನ್ಯಾಕ್ಸಿಗೆ ಅಂತಲೇ ಇಟ್ಕೊಬಿಟ್ಟಿದ್ದೀನಿ. ಇವಾಗ ಒಂದು ಸ್ವಲ್ಪ ಹಣ್ಣೆಲ್ಲ ತಂದಿದ್ರು, ಅದನ್ನು ಕೂಡ ಎಲ್ಲ ನೀಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ದ್ರಾಕ್ಷಿನೂ ಅಷ್ಟೇ ಆಮೇಲೆ ತೊಳೆದು ಇಟ್ಕೋಬೇಕು. ಬೇರೆ ಎಲ್ಲ ಕೆಲಸ ಮಾಡ್ತಾಯಿದ್ನ ಅದನ್ನೆಲ್ಲ ಮುಗಿದ್ಮೇಲೆ ತೊಳೆದು ಎತ್ತಿಟ್ಕೋತೀನಿ. ಇನ್ನು ಮಕ್ಕಳು ನೋಡಿದ ತಕ್ಷಣ ಕವರಲ್ಲಿ ಇರೋದು ಹಾಗೆ ಎರಡೆರಡು ಬಿಡಿಸ್ಕೊಂಡು ಹೋಗ್ತಾ ಬರ್ತಾ ತಿನ್ನೋದು ಆ ಥರ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನಂದೆಲ್ಲ ಕೆಲಸ ಮುಗಿಸಾದ್ಮೇಲೆ ಒಂದು ಸ್ವಲ್ಪ ಸೋಡಾ ಹಾಕ್ಬಿಟ್ಟು ದ್ರಾಕ್ಷಿನ
ಆ ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ತೊಳೆದು ಎತ್ತಿಟ್ಕೋತೀನಿ. ಬೆಳಗ್ಗೆ ಇಷ್ಟೆಲ್ಲ ಕೆಲಸ ಮುಗಿದ್ಮೇಲೆ ಈವ್ನಿಂಗು ಏನಾದರೂ ಒಂದು ಹಾಫ್ ಆನ್ ಅವರ್ ಟೈಮ್ ಇತ್ತು, ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಒಂದು ಸ್ವಲ್ಪ ಫ್ರೈ ಐಟಮು ತಿಂತೀವಿ ಅಂತ ಏನು ಫುಲ್ ಕಮ್ಮಿ ಮಾಡಿದ್ದೀವಿ ಅಂತ ಇಲ್ಲ, ನಾರ್ಮಲಾಗಿ ಹೇಗೆ ತಿಂತಿದ್ವಿ ಹಾಗೆ ತಿಂತೀವಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಎಲ್ದಿ ಏನಾದರೂ ತಿನ್ನೋಣ ಅವಾಗವಾಗ ಅಂತ ಹೇಳ್ಬಿಟ್ಟು ಹಾಗೆ ಸಿಂಪಲಾಗಿ ಎಲ್ದಿ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೊಂದು ಸ್ವಲ್ಪ ರಾ ವೆಜಿಟೇಬಲ್ಸ್ನೆಲ್ಲ ಹಾಕಿ, ರಾ ಅಂದರೆ ಕ್ಯಾರೆಟು, ಸೌತೆಕಾಯಿ, ಟೊಮೊಟೊ ಇದಿಷ್ಟನ್ನು ಹಾಕ್ಕೊಂಡು ಚಾಟ್ ಮಸಾಲೆ ಎಲ್ಲ ಹಾಕಿ ಹಾಗೇನೆ ಒಂದು ಅವ್ರಿಗೆ ಇಷ್ಟ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇನ್ನು ಜಸ್ಟ್ ಇನ್ನೊಂದು ಅರ್ಧ ಗಂಟೆ ಟೈಮ್ ಇದೆ. ಹಾಗೆ ಈ ವಿಡಿಯೋ ತೋರ್ಸೋಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆಯೇ ನಾನು ಕಡಲೆ ಬೀಜನೂ ಹುರಿದಿಟ್ಕೊಂಡಿದ್ದೀನಿ, ಹಾಗೆ ಕ್ಯಾರೆಟು ಅರ್ಧ ತುರಿದಿಟ್ಕೊಂಡಿದ್ದೀನಿ. ಹೇಗಿರು ಮಾಡ್ತಾಯಿದ್ದೀನಲ್ಲ ವಿಡಿಯೋ ಮಾಡೋಣ, ಒಂದು ಸ್ನ್ಯಾಕ್ಸ್ ರೆಸಿಪಿ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಇವಾಗ ಏನು ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಫಸ್ಟು ಇಲ್ಲಿ ಕಡಲೆ ಬೀಜನ ಇದಿಷ್ಟೇ ಸಾಕು, ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಕ್ಯಾರೆಟ್ನ ತುರಿತಾ ಇದ್ದೀನಿ, ಇನ್ನೂ ತುರಿದಿಲ್ಲ ಫುಲ್ಲು, ಇವಾಗ ತುರಿತಾ ಇದ್ದೀನಿ. ಪ್ಲೇಟ್ ಮೇಲೆ ಸಹ ತುರಿಬೋದು, ನಾನು ಈಗೇನೆ ಮನೆ ಇಟ್ಕೊಂಡಿದ್ದಲ್ಲ ಅದ್ರ ಮೇಲೆ ತುರಿಯೋಣ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ತುರಿತಾ ಇದ್ದೀನಿ. ಇನ್ನು ನೆಕ್ಸ್ಟು ಮತ್ತೆ ಈರುಳ್ಳಿ ಟೊಮೊಟೊನ ಹೆಚ್ಕೋಬೇಕು. ಈ ತುರಿದಿರೋ ಕ್ಯಾರೆಟ್ನ ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತೀನಿ. ನೆಕ್ಸ್ಟು ಇದ್ರ ಮೇಲೆ ಆನಿಯನ್ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಲೈಟ್ ಇವಾಗ ಒಂದು 2 ಆನಿಯನ್ನ ನಾನಿಲ್ಲಿ ಕಟ್ ಮಾಡ್ಕೊತೀನಿ. ಕ್ಯಾರೆಟ್ ಇದೆ, ಇವಾಗ 2 ಆನಿಯನ್ನ ತಗೊಂಡಿದ್ದೀನಿ, ಇದನ್ನು ಕಟ್ ಮಾಡ್ಕೊತೀನಿ. ಔಟ್ಸೈಡು ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಇವಾಗ ಹೊರಗಡೆಯಿಂದ ತಿಂದರೆ ಕ್ಲೀನ್ ಇರುತ್ತೋ ಇಲ್ಲಿ ಹೋಗೋದಿಲ್ಲ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕಮ್ಮಿ ಆದ್ರೂ ಕೂಡ ಮನೇಲೇ ಹೆಲ್ದಿಯಾಗಿ ಮಾಡ್ಕೊಂಡು ತಿಂದರೆ ಬೆಟರ್ ಅನಿಸುತ್ತೆ. ನಾನು ಅಷ್ಟೇ ಏನು ಹೇಳ್ತಾ ಇದ್ದೀನಿ ಅಂತ ಔಟ್ಸೈಡ್ ತಿನ್ನೋದೇ ಇಲ್ಲ ಅಂತ ಅಲ್ಲ, ನನಗೆ ಔಟ್ಸೈಡ್ ಫುಡ್ಡೇ ಜಾಸ್ತಿ ಇಷ್ಟ ಆಗೋದು. ಇವಾಗ ಒಂದು ಸ್ವಲ್ಪ ಹೆಲ್ದಿನೂ ನೋಡಬೇಕು, ಆದಷ್ಟು ಕಂಟ್ರೋಲ್ ಮಾಡಿ ಮನೆ ಫುಡ್ನೇ ಪ್ರಿಫರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೂ ಆಗ್ತಾಯಿಲ್ಲ, ಅದು ಇದು ತಿಂತಾನೆ ಇರ್ತೀವಿ ನಾವು. ಕಣ್ಣೆಲ್ಲ ಉರಿತಾ ಇದೆ ಈ ಕಡೆ. ಆದಷ್ಟು ಇನ್ನು ಮನೆಯಲ್ಲೇ ಚಾಟ್ಸು ಮತ್ತು ಸ್ನ್ಯಾಕ್ಸ್ ರೆಸಿಪಿ, ಬೇಕಿಂಗ್ ಅವೆಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ. ಆ ವಿಡಿಯೋಗಳನ್ನ ಶೇರ್ ಮಾಡ್ಕೊಂಡು ಹೋಗ್ತೀನಿ. ಇವಾಗ ಆನಿಯನ್ಸ್ ಸಾಕು, ಇದನ್ನು ಎತ್ತಿಟ್ಕೊತೀನಿ. ಅಯ್ಯೋ ಕಣ್ಣೆಲ್ಲ ಉರಿತಾ ಇದೆ. ಇದಿಷ್ಟು ಆಯಿತು. ನೆಕ್ಸ್ಟು ಇಲ್ಲಿ 2 ಟೊಮೊಟೊ ತೊಗೊಂಡಿದ್ದೀನಿ ನಾನು. ಟೊಮೊಟೊನ ಜಾಸ್ತಿ ಈ ಚಾಕುನಲ್ಲಿ ಹಿಂಗೆ ತರಿ ಇರುತ್ತಲ್ಲ, ಜಿಗ್ಜಾಗ್ ಚಾಕು, ಅದರಲ್ಲಿ ಹೆಚ್ಚಕ್ಕೆ ಇಷ್ಟ ಆಗುತ್ತೆ, ಯಾಕಂದರೆ ಇದ್ರಲ್ಲಿ ಚೆನ್ನಾಗಿ ಹೋಗುತ್ತೆ. ಈ ಚಾಕು ಇರ್ತೈತಿ, ಇದರಲ್ಲಿ ಕಟ್ ಮಾಡ್ಕೊತೀನಿ. ಇನ್ನೊಂದು 10 ನಿಮಿಷ ಇದೆ, 10 ನಿಮಿಷದಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಬಂದು ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀನಿ ಅವ್ರಿಗೆ. ಇನ್ನು ಇವತ್ತು ನಾಳೆಯಿಂದ ಎಕ್ಸಾಮ್ ಶುರು, ಇನ್ನು ಯಾವ ವೀಡಿಯೋನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಮುಂಚೆನೇ ಒಂದು 3-4 ವೀಡಿಯೋನ ರೆಡಿ ಮಾಡಿ ಇಟ್ಕೊಬಿಡೋಣ. 2 ಅವರ್ಸಿಗೆಲ್ಲ ಎಕ್ಸಾಮ್ ಮುಗಿಸ್ಕೊಬರ್ತಾರೆ. ನಾನಿನ್ನು ವೀಡಿಯೋ ಮೊಬೈಲೆಲ್ಲ ಮುಟ್ಟೋ ಆಗಿಲ್ಲ. ಅವ್ರು ಇದ್ದಾಗ ಟ್ಯೂಷನ್ಗೆ ಹೋದಾಗ ವೀಡಿಯೋ ಮಾಡ್ಕೋಬೇಕು, ಇಲ್ಲಾಂದರೆ ಅವ್ರು ಸ್ಕೂಲ್ಗೆ ಹೋದಾಗ ಮಾಡ್ಕೋಬೇಕು. ಅದಕ್ಕೋಸ್ಕರ ಇದು ಕೂಡ ಎತ್ತಿಟ್ಕೊತೀನಿ.
ನೆಕ್ಸ್ಟ್ ಟೊಮೊಟೊ ಎಲ್ಲ ಹೆಚ್ಚಿಟ್ಕೊಂಡಾದಮೇಲೆ ಇವಾಗ ಕಡಲೆ ಬೀಜ ಹುರಿದು ಇಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಸಿಪ್ಪೆ ತೆಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಡಲೆ ಬೀಜದಲ್ಲಿ ಮರಕ್ಕೆ ಹಾಕ್ಕೊಂಡು ಇದು ಮಾಡಿದ್ರೆ ಮನೆಯೆಲ್ಲ ಧೂಳಾದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಈ ಥರ ಇದು ಮಾಡಿದ್ರೆ ಆರಾಮಾಗಿ ಸಿಪ್ಪೆ ಎಲ್ಲ ಕೆಳಗೆ ಬೀಳುತ್ತೆ. ಕೈಯಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ರೆ ಅದನ್ನು ಕೂಡ ಎಲ್ಲ ಎತ್ತಿಟ್ಕೊಂಡು ರೆಡಿ ಮಾಡಿ ಎತ್ತಿಟ್ಕೊತೀನಿ. ಇಲ್ಲೇ ಬೇರೆ ಯಾರು ಮಾಡದೇ ಇರೋ ರೆಸಿಪಿ ಏನು ನಾನು ಮಾಡ್ತಾಯಿಲ್ಲ. ಆಲ್ಮೋಸ್ಟ್ ಕೆಲವರೆಲ್ಲ ಮಾಡೋದನ್ನೇ ನಾನು ಇವತ್ತು ಫಸ್ಟ್ ಟೈಮ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನಮಗೊಂದು ಸ್ವಲ್ಪ ಈ ಹೆಲ್ದಿ ಫುಡ್ ತಿನ್ನಬೇಕು ಅಂದರೆ ನನ್ನ ಮಕ್ಕಳಿಗೂ ನನಗೂ ಇಷ್ಟನೇ ಆಗಲ್ಲ ಈ ಥರ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಹೆಲ್ದಿ ಫುಡ್ಡು ತಿನ್ನೋಣ ಅಂತ ಹೇಳ್ಬಿಟ್ಟು ಇವಾಗ ಒಂದೊಂದೇ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ. ಇಲ್ಲಿ ಒಂದು ಪಾನ್ ಮೇಲೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಸಾಲ್ಟು ಮತ್ತು ಅಚ್ಕಾರದ ಪುಡಿ ಮತ್ತು ಪೆಪ್ಪರ್ ಪೌಡರು ಆಮೇಲೆ ಅರಿಶಿನ ಇದಿಷ್ಟನ್ನು ಹಾಕ್ಕೊಂಡು ಒಂದು ಸಲ ಫ್ರೈ ಮಾಡಿಕೊಂಡು ಹುರಿದಿರೋ ಕಡಲೆ ಬೀಜ ಅಷ್ಟೇ ಇದರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಹೊತ್ತು ಉರಿಬೇಕು ಅನ್ನೋಂಗಿಲ್ಲ. ನಾವೇನು ಕಡಲೆ ಬೀಜ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ, ಇವಾಗ 1-2 ನಿಮಿಷ ಆ ಮಸಾಲೆ ಎಲ್ಲ ಕಡಲೆ ಬೀಜಕ್ಕೆ ಹೊಂದ್ಕೊಳ್ಳೋ ಥರ ಮಾಡಿಕೊಂಡ್ರೆ ಸಾಕು. ಒಂದು ಹಾಫ್ ಲೆಮನ್ ಕೂಡ ಕಟ್ ಮಾಡಿ ಇಟ್ಕೊತೀನಿ ಲಾಸ್ಟಿಗೆ ಹಾಕೋಕೆ ಅಂತೇಳಿ. ಇದಿಲ್ಲ ಇರಲಿ. ಇನ್ನು ಕೊತ್ತಂಬರಿ ಸೊಪ್ಪು ಕಟ್ ಮಾಡಬೇಕು. ನಾನು ಒಂದು ಸೌತೆಕಾಯಿ ಇದೆ, ಇದನ್ನು ಹಾಕೋಣ ಅಂತ ಹೇಳ್ಬಿಟ್ಟು ಇದರಲ್ಲಿ ಹಾಫ್ ಹಾಕ್ತೀನಿ. ಇದ್ರದ್ದು ಅಷ್ಟೇ ಎಲ್ಲ ಸಿಪ್ಪೆನೆಲ್ಲ ಪೀಲ್ ಮಾಡಿ ಆದಷ್ಟು ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ತೀನಿ. ಸೌತೆಕಾಯಿ ಕೂಡ ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊತೀನಿ. ಇದೆಲ್ಲ ಅವಾಗ ಮಾಡ್ಕೊಂಡು ಅವಾಗ ತಿಂದರೆ ಚೆಂದ. ಮಿಕ್ಸ್ ಮಾಡಿ ಇಟ್ಟು ತಿಂತೀನಿ ಅಂದರೆ ಒಂದು ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ನೀರು ಬಿಟ್ಕೊಳ್ಳುತ್ತೆ. ಸೌತೆಕಾಯಿ ಎಲ್ಲ ಹಾಕಿರ್ತೀವಲ್ಲ, ಜಸ್ಟ್ ಅವಾಗ ಮಾಡಿ ಅವಾಗ ತಿನ್ನಬೇಕು. ಅವಾಗ ಮಿಕ್ಸ್ ಮಾಡ್ಕೊಂಡು ಅವಾಗ ತಿನ್ನಬೇಕು. ಎಲ್ಲ ಈ ಥರ ಸಪ್ರೇಟ್ ಇಟ್ಕೊಂಡ್ರೆ ಪ್ರಾಬ್ಲಮ್ ಇರೋಲ್ಲ. ಬೇಕಾದಾಗ ಕಟ್ ಮಾಡ್ಕೊಂಡು ತಿನ್ಬೋದು, ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಇನ್ನೊಂದೇನೆಂದರೆ ಚಾಟ್ ಮಸಾಲ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದರ ನೇಮ್ ಬಂದು ಕುಕುಂಬರ್ ಪೀನಟ್ ಚಾಟ್ ಮಸಾಲ ಅಂತ ಹೇಳಿ ನಾನು ಇಟ್ಕೊಂಡಿರೋದು. ಇವಾಗ ಇದಿಷ್ಟು ಸೌತೆಕಾಯಿ ಪೀನಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ಹಾಫ್ ಲೆಮನ್ನು, ಒಂದು ಸ್ಮಾಲ್ 3 ಕ್ಯಾರೆಟು, 2 ಆನಿಯನ್ ತೊಗೊಂಡಿದ್ದೀನಿ, 2 ಟೊಮೊಟೊ ತೊಗೊಂಡಿದ್ದೀನಿ, ಒಂದು ಚಾಟ್ ಮಸಾಲ, ಕೊತ್ತಂಬರಿ ಸೊಪ್ಪು, ಲೆಮನ್ನು, ಒಂದು ಸ್ವಲ್ಪ ಸಾಲ್ಟ್ ಇಟ್ಕೋಬೇಕು. ಇದಿಷ್ಟು ಚಾಟ್ ಮಾಡೋಕ್ಕೆ ಬೇಕಾಗಿರೋದು. ಇವಾಗ ಇದಿಷ್ಟನ್ನು ರೆಡಿ ಮಾಡ್ಕೊಂಡಾಯಿತು. ಇವಾಗ ಒಂದು ದೊಡ್ಡ ಬೌಲ್ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಬೇಕಲ್ಲ, ಅದಕ್ಕೇ ಫಸ್ಟು ಯಾವ್ದು ಹಾಕಿದ್ರೂ ನಡೆಯುತ್ತೆ. ನಾನು ಫಸ್ಟ್ ಪೀನಟ್ ಹಾಕಿ ಸೌತೆಕಾಯಿ ಮತ್ತು ಕ್ಯಾರೆಟು, ಈರುಳ್ಳಿ, ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಲೆಮನ್ ಹಾಕಿ, ಒಂದು ಸ್ವಲ್ಪ ಸಾಲ್ಟ್ ಹಾಕಿ, ಬೇಕಿರೋ ಒಂದು ಸ್ವಲ್ಪ ಪೆಪ್ಪರ್ ಕೂಡ ಹಾಕೋಬೋದು, ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕಿ ಮಿಕ್ಸ್ ಮಾಡಿಕೊಂಡೆ ಚಾಟ್ಸ್ ಮುಗೀತು. ನಮಗೆ ಇದ್ರ ಬದಲು ಈ ಪೀನಟ್ ನಾನು ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಲ್ಲ, ಅದ್ರ ಬದಲು ಸ್ವೀಟ್ ಕಾರ್ನ್ ಬರುತ್ತಲ್ಲ ಅದನ್ನು ಬೇಯಿಸಿ ಹಾಕೋಬೋದು. ಇಲ್ಲಾಂದರೆ ಅದು ಆಗಲಿಲ್ಲ ಅಂದರೆ ಈ ಮೊಳಕೆ ಹೆಸರು ಕಾಳು ಕಟ್ಟಿರ್ತೀವಲ್ಲ ಅದನ್ನು ಕೂಡ ಪೀನಟ್ ಬದಲು ಹಾಕ್ಕೊಂಡ್ರೆ ಹೆಲ್ದಿಯಾಗಿರೋ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಇದನ್ನು ನಾರ್ಮಲಾಗಿ ಎಲ್ಲರೂ ಮಾಡ್ತಾರೆ. ಹಂಗಂದರೆ ಈ ಹೆಲ್ದಿ ಫುಡ್ಡು ತಿನ್ನೋರು, ಜಾಸ್ತಿ ಜಿಮ್ಗೆ ಹೋಗೋರು ಮಾಡ್ಕೊಂಡು ತಿಂತಾಯಿರ್ತಾರೆ. ನಾವೆಲ್ಲ ಮಾಡೋದೊಂದು ಸ್ವಲ್ಪ ಕಮ್ಮಿನೇ. ಯಾಕಂದರೆ ನಾವು ಹೆಲ್ದಿ ಫುಡ್ಗಿಂತ ಒಂದು ಸ್ವಲ್ಪ ಈ ಫ್ರೈ ಐಟಮ್ ಎಲ್ಲ ತಿನ್ನೋದು ಜಾಸ್ತಿ ಇತ್ತು. ಇವಾಗ ಅದನ್ನೆಲ್ಲ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವಾಗ ಇವಾಗ ಒಂದೊಂದು ಹೆಲ್ದಿ ರೆಸಿಪಿಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಮಾಡೋ ಅಂಥ ರೆಸಿಪಿನೇ ಇವತ್ತು ನಾನು ಕೂಡ ಮಾಡಿದ್ದು. ನಾನು ಮಾಡ್ತಾ ಇದ್ನಲ್ಲ ಹಾಗೇ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಇದಕ್ಕೆ ಬೇಕಿದ್ರೆ ಮಂಡಕ್ಕಿನೂ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ನಾನಿವತ್ತು ಹಾಗೇ ಒಂದು ಸ್ವಲ್ಪ ಈ ಕಡಲೆ ಬೀಜ ಜಾಸ್ತಿ ಹಾಕಿದ್ನಲ್ಲ, ಹಾಗೆ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೇ ಮಕ್ಕಳಿಗೆ ಹಾಕ್ಕೊಟ್ಟೆ. ಚೆನ್ನಾಗಿತ್ತು ಅಂತೇಳಿ ತಿಂದರು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.